ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾವಿವಾಗ ಊರಿಂದ ಹೊರಟಿದ್ದೀವಿ ಹೋಗಬೇಕಂತ ಹೇಳಿ. ಇವಾಗ ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಅಕ್ಕನ ಮನೆಗೆ ಹೋಗಬೇಕಾಗಿದೆ. ಪೂಜೆ ಮಾಡಿಸ್ಬೇಕಾಗಿತ್ತು, ದೇವ್ರ ಪೂಜೆ. ಹಾಗಾಗಿ ಅದೊಂದು ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ಈ ಸರಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಗುಬ್ಬಿ ಹತ್ರ ಇರೋ ಊರಿಗೆ, ಅವ್ರ ಅಕ್ಕನ ಮನೆಗೆ ಹೋಗ್ತಾ ಇರೋದು. ದೊಡ್ಡವರು ಅವ್ರ ಅಕ್ಕ ಅವರು. ಸೊ ಇನ್ನು ಬಸ್ಸಲ್ಲಿ ಶಿರಾ ಬಸ್ ಹತ್ತಿದ್ವಿ ನಾವು ತುಮಕೂರು ಹೋಗೋದಕ್ಕೆ ಅಂತೇಳಿ. ತುಮಕೂರು ಬಸ್ ಸ್ಟಾಪಿಗೆ ಹೋಗಬೇಕು. ಇವಾಗ ಬಸ್ಸಲ್ಲಿ ಮುಂದೆನೇ ಸೀಟ್ ಇತ್ತು. ಸೊ ಹಾಗಾಗಿ ನನ್ನ ಮಕ್ಕಳು ಹಿಂದಗಡೆ ಕೂತ್ಕೊಂಡಿದ್ರು, ನಾನು ಮುಂದಗಡೆ ಕಿತ್ಕೊಂಡಿದ್ದೆ. ಇವಾಗ ಬಂದಿದ್ದೀವಿ, ತುಮಕೂರು ಬಸ್ ಸ್ಟಾಪಲ್ಲಿದ್ದೀವಿ ಇವಾಗ. ಅಲ್ಲಿಂದ ಇವಾಗ ನಾವು ಮಲ್ಸಂದ್ರ ಬಿಟ್ಟು ಮುಂದೆ ಬಂದಿದ್ದೀವಿ. ಅಂದರೆ ಗುಬ್ಬಿ ಮಧ್ಯಾಂತರ ಇರೋದು. ಸೊ ಇಲ್ಲಿ ಮುದ್ಗೆರೆ ಗೇಟ್ ಅಂತ ಇದೆ, ಆ ಗೇಟಲ್ಲಿದ್ದೀವಿ. ಅಲ್ಲಿಂದ ನಾವು ಸ್ವಲ್ಪ ದೂರ ಆಟೋದಲ್ಲಿ ಹೋಗಬೇಕು. ಇನ್ನು ಮಕ್ಕಳು ನಾವು ಇಬ್ಬರೇ ಬಂದು, ನಮ್ಮ ಹಸ್ಬೆಂಡು ಬೈಕಲ್ಲಿ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಗಾಡಿನಲ್ಲಿ ಹೋಗೋದಕ್ಕಾಗಲ್ಲ ಅಂತೇಳಿ ಗಾಡೀಲಿ ಬಂದಿದ್ವಿ. ಇನ್ನು ನಾವು ಮನೆ ಹತ್ರ ಬಂದಿದ್ವಿ. ಇವಾಗ ಬಂದುಬಿಟ್ಟು ಇವಾಗ ಪೂಜೆ ಮಾಡಿಸೋದಕ್ಕೆ ಸೀರೆ ಹಾಕ್ಕೊಳ್ರಿ ಅಂತ ಹೇಳಿದರು ಅವ್ರ ಅಕ್ಕ ಅವರು. ಹಾಗಾಗಿ ನಾನು ಸೀರೆ ಹಾಕ್ಕೊಂಡೆ. ಇನ್ನು ನಮ್ಮ ಮನೆಯವರು ಕೂಡ ಬಂದಿದ್ದರು ಅವಾಗ ಅಂತ. ನಮ್ಮ ಮನೆಯವರು ಮಕ್ಕಳಿಗೆಲ್ಲ ಸ್ವೀಟು ತಿನ್ನೋದಕ್ಕೆಲ್ಲ ತೊಗೊಂಬಂದಿದ್ರು. ಇನ್ನು ಪಾಪು ಕೊಡಬೇಕಂತ ಇರಲಿಲ್ಲ, ಅವ್ರು ತಿನ್ನಬೇಕಂತ ತಿಂತಾಯಿದ್ರು. ಹಾಗಾಗಿ ಪಾಪು ನನಗೆ ಕೊಡು ಅಂತ ಕಿತ್ಕೊತಾ ಇದ್ದ. ನಾನಿವಾಗ ಪೂಜೆಗೆ ಹೋಗೋದಕ್ಕೆ ಅಂತ ಸೀರೆಗೆ ಹಾಕ್ಕೊಂಡಿದ್ದೆ. ಸೊ ಇವಾಗ ಹೊರಟಿದ್ದೀವಿ. ಇವಾಗ ಅವರು ಲೇಟಾಗಿ ಬಂದಿದ್ದರು, ನಾವು ಸ್ವಲ್ಪ ಬೇಗ ಹೋಗಿದ್ವಿ. ಹಾಗಾಗಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಇವಳು ಅವ್ರ ಅಕ್ಕನ ಮಗಳು. ಸೊ ಅವರಿಬ್ಬರೂ ಅವಳು ಅಡುಗೆ ಮಾಡ್ತಾಯಿದ್ಲು. ಹಾಗೆ ನಾನೊಂದು ವೀಡಿಯೋ ಮಾಡಿದೆ. ಚಿಕನ್ ಸಾಂಬಾರು ಮಾಡ್ತೀವಿ ಅಂತ ಹೇಳಿ ಮಾಡ್ತಾಯಿದ್ರು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಬಂದು ಊಟ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಅವರಷ್ಟೇ ಮಾಡ್ಕೊತಾಯಿದ್ರು. ನಾವೀಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇನ್ನು ಅಡುಗೆ ರೂಮೆಲ್ಲ ಈ ರೀತಿ ಇತ್ತು, ರೆಡಿಯಾಗಿತ್ತು. ನಾನಿವಾಗ ಈ ವಿಡಿಯೋ ಮಾಡ್ಕೊಂಡೆ ಹಾಗೆ ಸ್ವಲ್ಪನ. ಇನ್ನು ಪೂಜೆಗೆ ಅಂತ ಹೇಳಿ ಹೋಗ್ತಾಯಿದ್ವಿ. ಅಲ್ಲಿ ಯಾರೋ ಅಜ್ಜಿ ಮಾತಾಡಿಸ್ಕೊಂಡು ನಿಂತಿದ್ರು, ಹಾಗೆ ನೋಡಿ ಇವರೇ ಅವ್ರ ಅಕ್ಕ, ಅವರು ದೊಡ್ಡ ಅಕ್ಕ ಇವರು. ಸೊ ಇವಾಗ ಪೂಜೆ ಮಾಡಿಸ್ಕೊಂಬರೋದಕ್ಕೆ ಅಂತ ಹೊರಟಿದ್ದೀವಿ. ಅವ್ರ ಅಕ್ಕನ ಹಸ್ಬೆಂಡೇನೆ ಪೂಜೆ ಮಾಡೋದು, ಪೂಜಾರಪ್ಪ ಅವರೇನೆ. ಹಾಗಾಗಿ ಇವರು ಅವ್ರ ಚಿಕ್ಕಪ್ಪ ಅವರು. ಸೊ ಇವಾಗ ಪೂಜೆ ಮಾಡಿಕೊಡ್ತಾಯಿದ್ರು ಅವರೇನ. ಹಾಗಾಗಿ ನಾವು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಪೂಜೆ ಎಲ್ಲ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ವಿ, ಮಾಡಿಕೊಡೋದಕ್ಕೆ ಅಂತ ಕೂತ್ಕೊಂಡಿದ್ರು. ಇನ್ನು ಅವಲಕ್ಕಿ ಫಲಾರ ರಸಾಯನ ಎಲ್ಲ ಮಾಡಬೇಕಾಗಿತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ರು ಅವರೇನ. ನಾನು ಹಾಗೆ ನೋಡಿಕೊಂಡೆ ನಿಂತ್ಕೊಂಡಿದ್ದೆ. ಅದೆಲ್ಲ ಜಾಸ್ತಿ ಇತ್ತು, ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅವರೇ ಮಾಡ್ಕೊಂಬಂದರು. ಇನ್ನು ಪೂಜೆ ಮುಗಿಸ್ಕೊಂಡು ನಾವು ಮನೆ ಹತ್ರ ಹೋಗ್ತಾಯಿದ್ದೀವಿ. ಮನೆ ಹತ್ರ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು, ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ, ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಬರಲಿಲ್ಲ. ಅವ್ನು ಚಿಕ್ಕವನ್ನ ಕರ್ಕೊಂಬಂದಿದ್ದೆ, ಅವಳು ದೊಡ್ಡವಳು ಅಲ್ಲೇ ಇದ್ಲು. ಸೊ ಇನ್ನು ಊಟ ಮುಗಿಸ್ಕೊಂಡು ನಾವು ತೋಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ತೋಟ ಎಲ್ಲ ನೋಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು, ಅಲ್ಲೇ ಮನೆ ಹತ್ರನೇ ಸ್ವಲ್ಪ ದೂರನೇ ಇತ್ತು, ಎಲ್ಲರೂ ಹೋಗಿದ್ವಿ. ನಮ್ಮ ಮನೆಯವರು ಬೈಕ್ ತೊಗೊಂಡು ಮಕ್ಳನ್ನ ಕೂರಿಸ್ಕೊಂಡು ಕರ್ಕೊಂಬಂದಿದ್ರು. ಇನ್ನು ಅವರು ಆ ಕಡೆ ಸೈಡ್ ಮುಂದೆ ಇದ್ದರು, ನಾವು ಈ ಕಡೆ ನಡ್ಕೊಂಡು ಬಂದಿದ್ವಿ ಸ್ವಲ್ಪ ದೂರನೇ ಅಂತ ಹೇಳಿ. ಅವ್ರ ಅಕ್ಕ ಮತ್ತು ಅವ್ರ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರಲ್ಲ, ಹಾಗೆ ಮಾತಾಡ್ಕೊಂಡು ಬಂದಿದ್ದೀವಿ. ನೋಡಿ ಇದೆಲ್ಲ ಅಡಿಕೆ ಗಿಡ ಇಟ್ಟಿದ್ರೆ, ಮಳೆ ಸ್ವಲ್ಪ ಬಂದಿತ್ತು ಚೆನ್ನಾಗಿ. ಹಾಗೆ ಎಲ್ಲ ಸ್ವಲ್ಪ ಕೆಸರು ತುಂಬಿಕೊಳ್ಳುತ್ತೆ ಅಂತ ನನಗೆ ಓಡಾಡೋಕ್ಕೆ ಸ್ವಲ್ಪ ಎಲ್ಲಿ ಜಾರುತ್ತೋ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹೋಗಿದ್ವಿ. ಇವಾಗ ನಮ್ಮ ಮನೆಯವರಲ್ಲೆಲ್ಲ ಓಡಾಡಿಕೊಂಡು ಬರ್ತಾಯಿದ್ದಾರೆ. ತೋಟದಲ್ಲೆಲ್ಲನ ಚೆನ್ನಾಗಿದೆ ಅಂತ ಎಳ್ನೀರೆಲ್ಲ ಕೀಳಬೇಕು ಅಂತ ಬಂದಿದ್ದರು. ಇನ್ನು ತೋಟ ಎಲ್ಲ ನೋಡ್ಕೊಂಬರೋದಕ್ಕೆ ಅಂತ ಆ ಕಡೆ ಎಲ್ಲ ಹೋಗಿದ್ರಲ್ವ, ಪಾಪನೂ ಎತ್ಕೊಂಡು ಹೋಗಿದ್ರು. ಅವನು ನನ್ನನ್ನು ನೋಡಿ ಇಲ್ಲಿಗೆ ಬರಬೇಕಂತ ಆಟ ಮಾಡ್ತಿದ್ದ. ಹಾಗಾಗಿ ಅವ್ರ ಅಕ್ಕನ ಮಕ್ಕಳು ಅವ್ರು ಎತ್ಕೊಂಬರ್ತಾಯಿದ್ಲು. ಗಗನ ಅಂತ ಹೇಳಿ ಹೆಸರು, ಗಗನ ವಿದ್ಯಾ ಅಂತ ಚಿಕ್ಕವಳು. ಇವಳು ಚಿಕ್ಕವಳು, ನನ್ನಿಂದಿರೋಳು. ಅವಳು ಅಲ್ಲಿ ಬರ್ತಾಯಿರೋಳು ಗಗನ ಅಂತ, ದೊಡ್ಡವಳು ಅವಳು. ಸೊ ಬರ್ತಾಯಿದ್ರು. ಇವಾಗ ನೋಡಿ ಅವನು ಎಷ್ಟು ಕ್ಯೂಟಾಗಿ ಆಟ ಆಡ್ಕೊಂಡಿದ್ದಾನೆ ಅಂತ. ಹಿಂಗೆ ಹೊರಗಡೆ ಬಂದರೆ ಅವನಿಗೆ ಫುಲ್ ಖುಷಿ. ಇನ್ನು ನನ್ನ ಚಿಕ್ಕ ಮಗಳಿದ್ದಾಳಲ್ಲ, ಅವಳನ್ನ ಕರ್ಕೊಂಡು ನಮ್ಮ ಮನೆಯವರು ಅಲ್ಲಿಂದ ಬರ್ತಾಯಿದ್ರು. ಸ್ವಲ್ಪ ಅವಳಿಗೆ ಕಾಲು ಗಾಯ ಇತ್ತಲ್ವ, ಅದಕ್ಕೆ ನಿಧಾನಕ್ಕೆ ಕರ್ಕೊಂಬರ್ತಾಯಿದ್ರು. ಇನ್ನು ತೋಟ ಎಲ್ಲ ಸುತ್ತಿ ಸ್ವಲ್ಪ ಸುಸ್ತಾಗಿತ್ತಲ್ವ, ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ಈ ಕಡೆ ಬಂದ್ವೆಲ್ಲ ನೋಡಿಕೊಂಡು, ಬಾಳೆ ತೋಟ ಎಲ್ಲ ನೋಡಿಕೊಂಡು. ಇವಾಗ ಅಲ್ಲಿ ಹಲಸಿನ ಮರ ಇತ್ತು, ಒಂದು ಹಲಸಿನ ಹಣ್ಣಾಗಿದೆ ಅಂತ ಚೆಕ್ ಮಾಡ್ತಿದ್ರು ಹುಡುಗರು. ಸೊ ಅಲ್ಲಿವರೆಗೂ ನಿಂತ್ಕೊಂಡಿದ್ರು ಅಲ್ಲಿ. ಇವಾಗ ಅದು ಮುಗಿಸ್ಕೊಂಡು ನಾವು ಎಳ್ನೀರು ಕುಡಿಯೋದಕ್ಕೆ ಅಂತ ಬಂದಿದ್ದೀವಿ ಈ ಕಡೆ. ನಮ್ಮ ಹಸ್ಬೆಂಡ್ ಎಳ್ನೀರು ಹೋಗಿ ಕಿತ್ತಿದ್ದಾರೆ. ಅದು ಯಾವ ಥರ ಕಿತ್ತಿದ್ದಾರೆ ಅಂತ ಗೊತ್ತಿಲ್ಲ, ಚೆನ್ನಾಗಿದೆಯೋ ಗೊತ್ತಿಲ್ಲ. ನನ್ನ ಮಗಳಿಗೆ ಇಷ್ಟ, ಅವಳು ಫಸ್ಟ್ ಕುಡಿತಾ ಇರ್ತಾಳೆ. ಹಾಗಾಗಿ ನಾವೆಲ್ಲ ಒಂದೊಂದು ಕುಡ್ದಿವಿ. ಇವಾಗ ಎಳ್ನೀರು ಕೀಳೋದಕ್ಕೆ ಅಂತ ಹೋಗ್ತಾರೆ. ಹಾಗೆ ಪಾಪಂಗೆ ಕೊಟ್ಟು, ನನ್ನ ಮಗಳು ಎರಡು ಬೇಕು ನನಗೆ ಅಂತ ಇದು ಮಾಡ್ತಿದ್ಲು. ಹಾಗೆ ಎಲ್ಲ ನಗ್ತಾ ಇದ್ವಿ. ಎಳ್ನೀರು ಕಿತ್ಕೊಂಡು ಕುಡಿಯೋದಕ್ಕೆ ಯಾವ ಥರ ಕುಡಿಬೇಕು ಏನಂತ ಮಾತಾಡ್ಕೊತಾ ಇದ್ರು. ಸೊ ಇವಾಗ ಪಾಪನ ಬಿಟ್ಟು ಹೋಗ್ಬೇಕಲ್ವ, ಹಾಗಾಗಿ ಅವನು ಅಪ್ಪಾಜಿ ಹತ್ರ ಹೋಗ್ತೀನಿ ಅಂತ ಆಟ ಮಾಡ್ಕೊಂಡು ಕೂತ್ಕೊಂಡಿದ್ದ. ಹಾಗೆ ಎತ್ಕೊಳ್ತಾ ಇದ್ರು. ಸ್ವಲ್ಪ ಹೊತ್ತು ಆಟ ಆಡಿಸಿದ್ಮೇಲೆ ಇವಾಗ ಎಳ್ನೀರು ತರೋದು
ಇವಾಗ ಹೋಗ್ಬೇಕಂತ ಹೊರಟಿದ್ರು. ಸೊ ಅವರು ಹೊರಗೆ ಹೋಗ್ತಾಯಿದ್ರೆ ಗಾಡೀಲಿ ಹೋಗ್ತಾರೆ, ಅಪ್ಪಾಜಿ ಬಿಟ್ಟೋಗ್ತಾರೆ ಅಂತ ಹಠ ಮಾಡ್ತಾಯಿದ್ನಲ್ವ. ಸೊ ಹಾಗಾಗಿ ಇನ್ನು ಸಮಾಧಾನ ಮಾಡಿ ಬಿಟ್ಟು ಎಳ್ನೀರು ಕಿತ್ಕೊಂಬಂದರು. ಅಂತೂ ಇಂತೂ ಕಷ್ಟಪಟ್ಟು ಕಿತ್ಕೊಂಬಂದರು. ನೋಡಿ ನನ್ನ ಮಗಳ ಕುಡಿತಾ ಇದ್ದಾಳೆ. ನಾನೊಂದು ಕುಡಿದೆ ಆವಾಗಲೇ. ಸೊ ನನಗೊಂದು ಕೊಟ್ಟಿದ್ರು, ಇನ್ನು ನನ್ನ ಮಗಳ ಕುಡಿತಾ ಇದ್ಲು. ಹಾಗೆ ಎಲ್ಲರೂ ಒಂದೊಂದು ಕುಡಿದು ಸ್ವಲ್ಪ ಮನೆ ಹತ್ರ ಒಂದು ಸ್ವಲ್ಪ ತೊಗೊಂಬಂದು ಇಟ್ಕೊಂಡಿದ್ವಿ. ಈಗ ಇಲ್ಲೆಲ್ಲ ಮಕ್ಕಳು ಆಟ ಆಡ್ಕೊತಾಯಿದ್ರು. ಸಂಜೆ ಆಗಿತ್ತಿನ. ಸೊ ನೋಡಿ ಇಲ್ಲಿ ಪಕ್ಕದ ಮನೆ ಹುಡುಗಿ ಬಂದೆ, ಅವ್ರ ಚಿಕ್ಕಪ್ಪನ ಮೊಮ್ಮಗಳಂತೆ. ಹಾಗಾಗಿ ಅವಳದೊಂದು ವೀಡಿಯೋ ಮಾಡಿಕೊಂಡೆ, ಹಾಗೆ ನೋಡ್ತಾಯಿದ್ಲು. ಇನ್ನೊಂದು ಮಗಳು ಫ್ರೆಂಡ್ ಮಾಡ್ಕೊತಾಳೆ, ಎಲ್ಲೋದ್ರೂ ಅಷ್ಟೇ ಮಕ್ಕಳು ಚೆನ್ನಾಗಿ ಫ್ರೆಂಡ್ ಮಾಡ್ಕೊತಾಳೆ ಆಟ ಆಡ್ಸೋದಕ್ಕೆ ಅಂತ ಹಾಯ್ ಮಾಡಿಸ್ತಾ ಇದ್ದಾಳೆ. ನಾನು ಚಿಕ್ಕವಳು ಮಾತ್ರ ಹೆದರ್ಕೊತಾಳೆ, ಎಲ್ಲೋದ್ರೂ ಹೆದರ್ಕೊತಾಳೆ ಅವಳು. ಸ್ವಲ್ಪ ಜನಕ್ಕೆಲ್ಲ ಎಲ್ಲೋಗಿದ್ದೀನೋ ಏನೋ ಅಮ್ಮ ಬಿಟ್ಟೋಗ್ಕಳೆ ಅಂತ. ಇನ್ನು ಮಕ್ಕಳೆಲ್ಲ ಕೆಲಸಗಳೆಲ್ಲ ಸ್ವಲ್ಪ ಮಾಡ್ತಾಯಿದ್ರು ಮನೆಯಲ್ಲಿ. ನಾನಿನ್ನೇನು ಪಾಪು ಇರೋದ್ರಿಂದ ಏನು ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಬೆಳಗ್ಗೆ ನಾವು ಹೊರಟು ಬಂದಿದ್ದೀವಿ. ಇವಾಗ ನಾನು ನಮ್ಮ ಅತ್ತೆ ಊರಿಗೆ ಹೋಗ್ತೀನಿ. ನಮ್ಮ ಅತ್ತೆ ಊರಿಗೆ ಹೋಗ್ಬಿಟ್ಟು ನಾನು ಇನ್ನೊಂದು ದಿನ ಬೆಂಗಳೂರಿಗೆ ಹೋಗ್ಬೇಕು. ನಮ್ಮ ಹಸ್ಬೆಂಡ್ ಬರ್ತಾರೆ. ಸೊ ಅವತ್ತು ಕಾರ್ಮಿಕ ದಿನಾಚರಣೆ ಇತ್ತು, ಹಾಗಾಗಿ ಬಂದಿದ್ದರು ಗುರುವಾರ. ಸೊ ಅದು ಮುಗಿದ ತಕ್ಷಣ ಸಂಜೆನೇ ಹೊರಟೋಗಿದ್ರು ಬೆಂಗಳೂರಿಗೆ ಮತ್ತೆ ಅವರು. ನಾವೀಗ ಮಕ್ಕಳನ್ನ ಕರ್ಕೊಂಡು ತುಮಕೂರಿಗೆ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಇವಾಗ ಅಲ್ಲಿಂದ ನಾನು ತೋಬಿನಕೆರೆ ಹೋಗಬೇಕು. ಹಾಗಾಗಿ ಸೊ ಇವಾಗ ಅಲ್ಲಿ ಬಸ್ ಹತ್ತಬೇಕು. ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ, ಬಸ್ ಯಾವುದೂ ಬಂದೇ ಇರಲಿಲ್ಲ. ಇನ್ನು ಮಕ್ಕಳಿಗೆ ತಿನ್ನೋಕ್ಕೇನಾದರೂ ಬೇಕಾಗಿತ್ತಲ್ವ, ಹಾಗಾಗಿ ಅವಳು ಟಿಕ್ ಟ್ಯಾಕ್ ಕೇಳಿದ್ದು. ನನ್ನ ಮಗಳು ಒಂದು ಜ್ಯೂಸ್ ಕೇಳಿದ್ಲು, ಹಾಗೆ ಕೊಡಿಸಿದ್ದೆ. ಅವಳು ನನ್ನ ಡ್ರೆಸ್ ಮ್ಯಾಚಿಂಗ್ ಕಲರ್ ಅಂತ ಹೇಳಿ ಟಿಕ್ ಟ್ಯಾಕ್ ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ಸೊ ಹಾಗೆ ಒಂದು ವೀಡಿಯೋ ಮಾಡಿದೆ. ಮತ್ತು ಜ್ಯೂಸ್ ಕುಡ್ದಿದ್ದೆಲ್ಲ ಬಾಯೆಲ್ಲ ರೆಡ್ ಆಗಿತ್ತು ಸ್ವಲ್ಪ ಅಂತ ತೋರಿಸ್ತಾವಳು. ನಾಲಿಗೆಲ್ಲ ಈ ಥರ ಇದೆ ಕಲರ್ ನನಗೆ ಅಂತ. ಹಾಗೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಇದು ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ. ಸೊ ಜಸ್ಟ್ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಆ ಡ್ರೆಸ್ ಕಲರೇ ಇದೆ ಟಿಕ್ ಟ್ಯಾಕ್ ಅವಳದು, ಹಾಗಾಗಿ ತೋರಿಸ್ತಾನೆ ಇದ್ಲು ಸ್ವಲ್ಪ ಹೊತ್ತು. ಇನ್ನು ಬಸ್ ಬರೋದು ಸ್ವಲ್ಪ ಹೊತ್ತಾಗುತ್ತೆ. ಮತ್ತು ನಾನು ಊರಿಗೆ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಗೇಟಲ್ಲಿ ಇಳಿದ್ಬಿಟ್ಟಿದ್ವಿ. ಅಲ್ಲಿ ಫೋನ್ ಮಾಡಿ ಹೊತ್ತಿಗೆ ಅವ್ರ ಅಣ್ಣ ಬಂದಿದ್ರು. ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಅಣ್ಣ ಬಂದಿದ್ದರು. ಅವ್ರಿಗೆ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮನ್ನು. ಸೊ ಇನ್ನು ಊರಿಗೆ ಹೋಗ್ಬಿಟ್ಟು ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ. ಇನ್ನು ಪಾಪುಗಂತೂ ಫುಲ್ ಖುಷಿಯಾಗಿತ್ತು. ಅಲ್ಲಿಂದ ನಿದ್ದೆ ಎಲ್ಲ ಮುಗಿಸ್ಕೊಂಡಿದ್ದ ಬಸ್ಸಲ್ಲೇನ. ಬಸ್ ಅಂತೂ ಫುಲ್ ರಶ್ ಇತ್ತು, ಹಾಗಾಗಿ ನಾನು ವೀಡಿಯೋ ಮಾಡಿರಲಿಲ್ಲ. ಸೊ ಇಳಿದಾದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ಕಡೆ ಬಸ್ಸು ರೂಟು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಇನ್ನೇನು ಊರು ಹತ್ತತ್ರ ಬಂದಿದ್ದೀವಿ. ಸೊ ಇವಾಗ ನಮ್ಮ ಅತ್ತೆಯವರೆಲ್ಲ ಹಾಗೆ ನೋಡ್ಕೊಂಡು ಪಾಪು ಎಲ್ಲ ಓಡಾಡ್ತಿರೋದೆಲ್ಲ ನೋಡ್ತಾಯಿದ್ದಾರೆ. ಅವ್ರು ಮನೆ ತಕ್ಷಣ ಬಂದ ತಕ್ಷಣ ಓಡಾಡ್ತಾ ಇರ್ತಾನೆ. ನಡೆದಾಡ್ತಿದ್ನಲ್ಲ, ಅಪರೂಪಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಇವಾಗ ನಮ್ಮ ಮಾವ ಅವರು ಎತ್ಕೊತಾಯಿದ್ರು. ಅವನು ಹೋಗಿದ ತಕ್ಷಣ ತಾತ ತಾತ ಅಂತ ಮಾತಾಡ್ತಾ ಇದ್ದ, ಹಾಗಾಗಿ ಆ ತಾತನ ಇಷ್ಟಪಡ್ತಾನೆ ಅಂತೇಳಿ ಮಾತಾಡ್ಕೊಂಡು ಎಲ್ಲರೂ ನಿಂತಿದ್ರು ಹಾಗೇ. ಸೊ ಇನ್ನು ನಾನು ಮನೆ ಒಳಗಡೆ ಬಂದು ಇನ್ನು ಊಟ ಎಲ್ಲ ಮುಗಿಸ್ಕೊತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.